ಚಾಮುಂಡಿ ಬೆಟ್ಟದಲ್ಲಿ ಮೊದಲ ಆಷಾಢ ಪೂಜೆಯ ಸಂಭ್ರಮ ಮನೆ ಮಾಡಿದೆ. ದೇವಸ್ಥಾನಕ್ಕೆ ಬಂದರೂ ದೇವರ ದರ್ಶನವನ್ನ ಪಡೆಯಲಿಲ್ಲ ಯತೀಂದ್ರ. ಚಾಮುಂಡಿ ಬೆಟ್ಟದಲ್ಲಿ ಮೊದಲ ಆಷಾಢ ಪೂಜೆಯ ಸಂಭ್ರಮ ಈ ದಿನ. ದೇವಸ್ಥಾನಕ್ಕೆ ಬಂದಿದ್ದಾರೆ ಯತೀಂದ್ರ, ಆದ್ರೆ ದೇವರ ದರ್ಶನವನ್ನ ಪಡೆಯಲಿಲ್ಲ. ತಡವಾಗಿ ಬಂದಿದ್ದಕ್ಕೆ ದೇವರ ದರ್ಶನ ಪಡೆಯದ ಸಚಿವ ಯತೀಂದ್ರ. ವಿಐಪಿಗಳಿಗೆ ಬೆಳಗ್ಗೆ 10 ಗಂಟೆಯೊಳಗೆ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿತ್ತು. ಅವಧಿ ಮೀರಿ ಬಂದಿದ್ದಕ್ಕೆ ದರ್ಶನವನ್ನ ಮಾಡಲಿಲ್ಲ ಸಚಿವ ಯತೀಂದ್ರ. ನಾವೇ ನಿಯಮ ಮಾಡಿ ಅದನ್ನ ಉಲ್ಲಂಘಿಸುವುದು ಸರಿಯಲ್ಲ ಅನ್ನೋದಾಗಿ ಹೇಳಿದ್ದಾರೆ. ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇತ್ತು, ಹಾಗಾಗಿ ನಾನು ದರ್ಶನ ಪಡೆಯಲಿಲ್ಲ ಅನ್ನೋದಾಗಿ ಸಚಿವ ಯತೀಂದ್ರ ತಿಳಿಸಿದ್ದಾರೆ. ಶುಕ್ರವಾರ, ಶನಿವಾರ, ಭಾನುವಾರ ಬೆಳಗ್ಗೆ 10 ಗಂಟೆ ಒಳಗೆ ಬನ್ನಿ, ಜನಸಾಮಾನ್ಯರಿಗೂ ಒಳ್ಳೆಯದಾಗತ್ತೆ ಅನ್ನೋದಾಗಿ ಇದೇ ಸಂದರ್ಭದಲ್ಲಿ ಸಚಿವ ಯತೀಂದ್ರ ತಿಳಿಸಿದ್ದಾರೆ. ಕಟ್ಟುನಿಟ್ಟಾಗಿ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಬೆಳಗ್ಗೆ 5:30ರಿಂದ 9:30 ಏನು ನಾವು ವಿಐಪಿಗಳಿಗೆ ಸಮಯ ನಿಗದಿ ಮಾಡಿದ್ದೀವಿ ಆ ಸಮಯದಲ್ಲಿ ಮಾತ್ರ ಬಿಡಬೇಕು. 9:30 ಮೇಲೆ ಯಾವ ವಿಐಪಿಗಳಿಗೂ ಕೂಡ ಅವಕಾಶ ಕೊಡಬಾರ್ದು ದರ್ಶನಕ್ಕೆ ಅಂತ ಹೇಳಿ, ಮತ್ತೆ ನಾನು ಎಲ್ಲ ನಮ್ಮ ಯಾರು ವಿಐಪಿಗಳಿರ್ತಾರೆ ರಾಜ್ಯದಲ್ಲಿ ಅವರಲ್ಲೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ ಅಥವಾ ಶನಿವಾರ, ಭಾನುವಾರ ನೀವು ದರ್ಶನಕ್ಕೆ ಬರಬೇಕು ಅಂದರೆ ದಯವಿಟ್ಟು ಬೆಳಗ್ಗೆ 5:30ರಿಂದ 9:30 ಒಳಗಡೆನೆ ಬಂದು ದರ್ಶನ ಮಾಡ್ಕೊಳ್ಳಿ ಅಂತೇಳಿ ನಾನು ಅವ್ರನ್ನ ಮನವಿ ಮಾಡ್ತೀನಿ. ಕಟ್ಟುನಿಟ್ಟಾಗಿ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಬೆಳಗ್ಗೆ 5:30ರಿಂದ 9:30 ಏನು ನಾವು ವಿಐಪಿಗಳಿಗೆ ಸಮಯ ನಿಗದಿ ಮಾಡಿದ್ದೀವಿ ಆ ಸಮಯದಲ್ಲಿ ಮಾತ್ರ ಬಿಡಬೇಕು. 9:30 ಮೇಲೆ ಯಾವ ವಿಐಪಿಗಳಿಗೂ ಕೂಡ ಅವಕಾಶ ಕೊಡಬಾರ್ದು ದರ್ಶನಕ್ಕೆ ಅಂತ ಹೇಳಿ, ಮತ್ತೆ ನಾನು ಎಲ್ಲ ನಮ್ಮ ಯಾರು ವಿಐಪಿಗಳಿರ್ತಾರೆ ರಾಜ್ಯದಲ್ಲಿ ಅವರಲ್ಲೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ ಅಥವಾ ಶನಿವಾರ, ಭಾನುವಾರ ನೀವು ದರ್ಶನಕ್ಕೆ ಬರಬೇಕು ಅಂದರೆ ದಯವಿಟ್ಟು ಬೆಳಗ್ಗೆ 5:30ರಿಂದ 9:30 ಒಳಗಡೆನೆ ಬಂದು ದರ್ಶನ ಮಾಡ್ಕೊಳ್ಳಿ ಅಂತೇಳಿ ನಾನು ಅವ್ರನ್ನ ಮನವಿ ಮಾಡ್ತೀನಿ. ಕಟ್ಟುನಿಟ್ಟಾಗಿ ಅಧಿಕಾರಿಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.